ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸಿಐಡಿ ವಶದಲ್ಲಿ ಇರುವಂತ ಶಾಸಕ ಬೈರ್ತಿ ಬಸವರಾಜ್ಗೆ ಕ್ರಾಸ್ ಕ್ವಶನಿಂಗ್ ಆಗ್ತಾ ಇದೆ. ಏನೇ ಕೇಳ್ತಿದ್ರು ಗೊತ್ತಿಲ್ಲ ಅಂತ ಇದ್ದಾರಂತೆ. KR ಪುರಂ ವಿಧಾನಸಭಾ ಕ್ಷೇತ್ರದ ಶಾಸಕ ಬೈರ್ತಿ ಬಸವರಾಜ್ ಸಿಕ್ಕಿರುವಂತಹ ಸಾಕ್ಷ್ಯಗಳನ್ನ ಮುಂದಿಟ್ಕೊಂಡೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಈಗಾಗಲೇ 7 ದಿನ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಕಿತ್ತಗನೂರಿನ ಜಮೀನ್ ವ್ಯಾಜ್ಯದ ಬಗ್ಗೆಯೂ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸಿಐಡಿ DYSP ಗೌತಮ್ರಿಂದ ಬೈರ್ತಿ ವಿಚಾರಣೆ ಆಗ್ತಾ ಇದೆ. ಈಗ 7 ದಿನಗಳ ಕಾಲ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಸಿಐಡಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರುವಂತ ಶಾಸಕ ಬೈರ್ತಿ ಬಸವರಾಜ್ಗೆ ಏನೇ ಕ್ವಶನ್ ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ ಅನ್ನೋದು ಮಾತ್ರ ಬರ್ತಾ ಇದೆಯಂತೆ. ಬಟ್ ಸಾಕ್ಷ್ಯಗಳನ್ನ ಮುಂದಿಟ್ಕೊಂಡು ಕ್ವಶನ್ನ ಕೇಳ್ತಾ ಇದ್ದಾರಂತೆ DYSP ಗೌತಮ್. ಮಾಹಿತಿಯನ್ನ ನೀಡೋದಾದ್ರೆ ಮಧುಸೂದನ್ ರೌಡಿ ಶೀಟರ್ ಬಿಕ್ಲಿ ಶಿವ ಹತ್ಯೆ ಪ್ರಕರಣದಲ್ಲಿ AFI ಆರೋಪಿಯಾಗಿರುವಂತಹ ಶಾಸಕ ಬೈರ್ತಿ ಬಸವರಾಜ್ ಸದ್ಯ 7 ದಿನಗಳ ಸಿಐಡಿ ಕಸ್ಟಡಿಯಲ್ಲಿ ಇದ್ದಾರೆ. ಇದಕ್ಕಿಂತ ಮುಂಚೆ 3 ಬಾರಿ ವಿಚಾರಣೆಯನ್ನ ಎದುರಿಸಿದ್ದಾರೆ. ಈ ಹಿಂದೆ 2 ಬಾರಿ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಎದುರಿಸುವಂತ ಕೆಲಸವನ್ನ ಶಾಸಕ ಬೈರ್ತಿ ಬಸವರಾಜ್ ಮಾಡಿದ್ರು. ಪ್ರಕರಣ ಸಿಐಡಿಗೆ ವರ್ಗಾವಣೆಯಾದಂತ ನಂತರದಲ್ಲಿ 1 ಬಾರಿ ಸಿಐಡಿ ಪೊಲೀಸ್ ಅಧಿಕಾರಿಗಳ ವಿಚಾರಣೆಯನ್ನ ಶಾಸಕ ಬೈರ್ತಿ ಬಸವರಾಜ್ ಎದುರಿಸಿರುವಂತದ್ದು. 3 ಬಾರಿ ಕೂಡ ಈ ಹಿಂದೆ 3 ಬಾರಿ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಇದೇ ಬಿಕ್ಲಿ ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ನನ್ಗೇನು ಕೂಡ ಗೊತ್ತಿಲ್ಲ, ನನ್ಗೂ ಇದು ಪ್ರಕರಣಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅನ್ನೋ ಹೇಳಿಕೆಗಳನ್ನ ಕೊಡುವಂತ ಕೆಲಸವನ್ನ ಬೈರ್ತಿ ಬಸವರಾಜ್ ಮಾಡಿದ್ರು. ಅದರ ಜೊತೆಲಿ ಪ್ರಕರಣದಲ್ಲಿ ಇತರೆ ಆರೋಪಿಗಳಾಗಿರುವಂತ A1 ಜಗ್ಗ ಇರ್ಬೋದು, ಜೊತೆಗೆ ಉಳಿದ ಆರೋಪಿಗಳಾಗಿರ್ಬೋದು, ಇವರ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಜಗದೀಶ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅನ್ನೋ ಮಾತನ್ನ ಶಾಸಕ ಬೈರ್ತಿ ಬಸವರಾಜ್ ಹೇಳಿದ್ರು. ಕಳೆದ 3 ದಿನಗಳ ಹಿಂದೆ ಅಹಮದಾಬಾದ್ ನಿಂದ ಬಂದಂತ ಬೈರ್ತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಅವ್ರಿಗೆ ಗಮನಕ್ಕೆ ತಂದು ಇಂಥ ಕಾರಣಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಿದೀವಿ ಅಂತೇಳಿ ಸಿಐಡಿ ಅಧಿಕಾರಿಗಳು ಅವ್ರ ಗಮನಕ್ಕೆ ತಂದು ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಹೇಳಿದಂತ ಸಂದರ್ಭದಲ್ಲಿ ಹೇಳಿಕೆಯನ್ನ ಪಡ್ಕೊಂಡಿರ್ತಾರೆ. ಅದೇ ಆಗ್ಲೂ ಕೂಡ ಶಾಸಕ ಬೈರ್ತಿ ಬಸವರಾಜ್ ಹಿಂದೆ ಕೊಟ್ಟಿದ್ದಂತ ಹೇಳಿಕೆಗಳನ್ನೇ ಪುನರುಚ್ಚಾರ ಮಾಡ್ತಿರುವಂತದ್ದು. ಅಂದ್ರೆ ಜಗದೀಶ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ, ಬಿಕ್ಲಿ ಶಿವ ಯಾರು ಅನ್ನೋದೇ ಗೊತ್ತಿಲ್ಲ, ಆತ ಹಿಂದೆ 2 ಬಾರಿ ದೂರನ್ನ ಕೊಟ್ಟಿದ್ದ ನನ್ನ ಮೇಲೆ ಅನ್ನೋ ವಿಚಾರವನ್ನ ನೀವು ಹೇಳ್ತಿದ್ರ, ಇದ್ಯಾವ್ದ್ರ ಬಗ್ಗೆ ಕೂಡ ನನಗೆ ಗಮನಕ್ಕಿಲ್ಲ ಅನ್ನೋ ಮಾತನ್ನ ಶಾಸಕ ಬೈರ್ತಿ ಬಸವರಾಜ್ ಮತ್ತೆ ಹೇಳ್ತಿರುವಂತದ್ದು. ಅಂದ್ರೆ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ, ಜಗದೀಶ್ ಯಾರು ಅನ್ನೋದು ಗೊತ್ತಿಲ್ಲ, ಬಿಕ್ಲಿ ಶಿವ ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋ ಮಾತನ್ನ ಶಾಸಕ ಬೈರ್ತಿ ಬಸವರಾಜ್ ಹೇಳ್ತಿದ್ದಾರೆ. ಆದ್ರೆ ಸದ್ಯಕ್ಕೆ 7 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿರುವಂತಹ ಸಿಐಡಿ ಪೊಲೀಸ್ ಅಧಿಕಾರಿಗಳು ಪ್ರಕರಣದಲ್ಲಿ ದೊರೆತಿರುವಂತಹ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಮುಂದಿಟ್ಟು ಕ್ರಾಸ್ ಕ್ವಶನಿಂಗ್ ಮಾಡುವಂತ ಕೆಲಸವನ್ನ ಶಾಸಕ ಬೈರ್ತಿ ಬಸವರಾಜ್ ಅವರಿಗೆ ಮಾಡ್ತಿರುವಂತದ್ದು. ನಿನ್ನೆ ಪ್ರಮುಖವಾಗಿ ನ್ಯಾಯಾಧೀಶರ ನಿವಾಸದಿಂದ ಶಾಸಕ ಬೈರ್ತಿ ಬಸವರಾಜ್ ಹೆಲ್ತ್ ನಾರ್ಮಲ್ ಆಗಿದ್ದಾರೆ, ಅವ್ರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಅಂತೇಳಿ ಜಯದೇವ ಆಸ್ಪತ್ರೆಯ ವೈದ್ಯರ ರಿಪೋರ್ಟ್ ಮಾಡಿದಂತ ನಂತರದಲ್ಲಿ ಅವರನ್ನ ಕಸ್ಟಡಿಗೆ ಕೊಟ್ಟಂತ ನ್ಯಾಯಾಧೀಶರು ನಿನ್ನೆ ಸಂಜೆ ಸಿಐಡಿ DYSP ಆಗಿರುವಂತಹ ಗೌತಮ್ ಅವರು ಶಾಸಕ ಬೈರ್ತಿ ಬಸವರಾಜ್ ಅವ್ರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಬೈರ್ತಿ ಬಸವರಾಜ್ ಏನನ್ನ ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ ಅಂತೇಳಿ ಯಾವಾಗ ಅದೇ ವಿಚಾರಗಳನ್ನ ಮುಂದಿಟ್ಟು ಪುನರುಚ್ಚಾರ ಮಾಡ್ತಿದ್ದಾರೆ, ಆಗ ಪ್ರಕರಣದಲ್ಲಿ ಇರುವಂತಹ ಸಾಕ್ಷ್ಯಗಳನ್ನ ಮುಂದಿಟ್ಟು ಕ್ವಶನ್ ಅನ್ನ ಮಾಡ್ತಿರುವಂತದ್ದು. ಪ್ರಕರಣದಲ್ಲಿ ನೀವು ನೋಡಿದ್ರೆ ನನಗೆ ಬಿಕ್ಲಿ ಶಿವ ಗೊತ್ತಿಲ್ಲ, ರೌಡಿ ಶೀಟರ್ ಜಗದೀಶ್ ಗೊತ್ತಿಲ್ಲ ಅಂತ ಹೇಳ್ತೀರಾ, ಆದ್ರೆ ನಿಮ್ಮ ಮೊಬೈಲ್ ನಿಂದ ಜಗದೀಶ್ಗೆ ಸುಮಾರು ಬಾರಿ ಕರೆ ಹೋಗಿದೆ, ಜಗದೀಶ್ ನಿಮ್ಮ ಜೊತೆ ಸುಮಾರು ಬಾರಿ ಮಾತನಾಡಿದ್ದಾನೆ, ನೀವಿಬ್ರು ಕೂಡ ಹಿಂದೆ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ, ನಿಮ್ಮ ಮನೆ ಕಚೇರಿಗಳಿಗೆ ಜಗದೀಶ್ ಭೇಟಿಯನ್ನು ಕೊಟ್ಟಿದ್ದಾನೆ, ಹಿಂದೆ ನೀವು ಕುಂಭಮೇಳದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಟೂರ್ ಅನ್ನ ಮಾಡಿದಿರಾ ಅಂತೇಳಿ ಕ್ರಾಸ್ ಕ್ವಶನಿಂಗ್ ಮಾಡುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಆದ್ರೆ ಸಿಐಡಿ ಅಧಿಕಾರಿಗಳು ಕ್ರಾಸ್ ಕ್ವಶನಿಂಗ್ ಮಾಡಿದ್ರು, ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಮುಂದಿಟ್ಟು ಪ್ರಶ್ನೆ ಮಾಡಿದ್ರು. ಶಾಸಕ ಬೈರ್ತಿ ಬಸವರಾಜ್ ಈ ಹಿಂದೆ 3 ಬಾರಿ ಕೊಟ್ಟಂತ ಹೇಳಿಕೆಗಳನ್ನೇ ಮತ್ತೆ ಸಿಐಡಿ ವಶದಲ್ಲೂ ಕೂಡ ಪುನರುಚ್ಚಾರವನ್ನು ಮಾಡ್ತಿರುವಂತದ್ದು. ನನಗೆ ಬಿಕ್ಲು ಶಿವ ಗೊತ್ತಿಲ್ಲ, ರೌಡಿ ಶೀಟರ್ ಜಗದೀಶ್ ಗೊತ್ತಿಲ್ಲ, ಸಭೆ ಸಮಾರಂಭಗಳಲ್ಲಿ ಶಾಸಕನಾಗಿ ನಾನು ಹೋದಂತ ಸಂದರ್ಭದಲ್ಲಿ ಸಾರ್ವಜನಿಕರು ಹಲವಾರು ಜನ ಬಂದು ನನ್ನ ಜೊತೆ ಫೋಟೋವನ್ನ ತೆಗೆಸ್ಕೊಳ್ತಾರೆ, ಅದೇ ರೀತಿಯಾಗಿ ಇವರು ಕೂಡ ತೆಗೆಸ್ಕೊಂಡಿದ್ದಾರೆ ಅನ್ನೋ ಮಾತನ್ನೇ ಮತ್ತೆ ಪುನರುಚ್ಚಾರವನ್ನ ಮಾಡ್ತಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.